ಅಬ್ದುಲ್ ರೆಹಾನ್ ಗೊತ್ತಾಗ್ತಿದೆಯೇನಪ್ಪ? ಎಸ್ ಸರ್. ಓಕೆ. ಸೊ ಇವಾಗ ಡೊಮೈನ್ ನೇಮ್ ಅಂದರೆ ನಾವೇನಂತ ಕನ್ಕ್ಲೂಡ್ ಮಾಡ್ಕೋಬೇಕಪ್ಪ ಅಂತಂದರೆ ಇಂಟರ್ನೆಟ್ಟಲ್ಲಿ ಇರೋವಂಥ ರೀಸೋರ್ಸ್ ಇರುತ್ತಲ್ಲ, ಆ ರೀಸೋರ್ಸಿಗೆ ಕೊಟ್ಟಿರೋವಂಥ ನೇಮು. ಆ್ಯಕ್ಚುಲಿ ನಾವೇನು ಕೊಟ್ಟಿರ್ತೀವಿ ಅಂತ ಅಂದರೆ ಇಂಟರ್ನೆಟ್ಟಲ್ಲಿ ಆ ನೇಮ್ಸ್ನ ಡೈರೆಕ್ಟಾಗಿ ಯೂಸ್ ಮಾಡಲ್ಲ, ನಂಬರ್ ಫಾರ್ಮೆಟಲ್ಲಿರೋ ಅಡ್ರೆಸ್ನ ಯೂಸ್ ಮಾಡ್ತೀವಿ. ಆ ಅಡ್ರೆಸ್ನ ನಾವೇನಂತ ಕರಿತಾ ಇದ್ದೀವಪ್ಪ ಅಂದರೆ IP ಅಡ್ರೆಸ್ ಅಂತ ಕರಿತೀವಿ. ಆ IP ಅಡ್ರೆಸ್ನ ನೆನ್ಪಿಟ್ಕೊಳ್ಳೋದಕ್ಕೆ ನಮಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಡೊಮೈನ್ ನೇಮ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಸೊ ಇದು ಮ್ಯಾಪಿಂಗ್ ಯಾವ ರೀತಿ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಇಂಟರ್ನೆಟ್ ಅಂತ ಅಂದರೆ ಡೊಮೈನ್ ನೇಮ್ ಸರ್ವರ್ ಅನ್ನೋದಿರುತ್ತೆ, ಅದಕ್ಕೆ ಡೊಮೈನ್ ನೇಮ್ನ ನಾವು ಕೊಟ್ಟರೆ ಅದು ನಮಗೇನು ಕೊಡುತ್ತೆ, ರೆಸ್ಪೆಕ್ಟಿವ್ IP ಅಡ್ರೆಸ್ನ ಕೊಡುತ್ತೆ. ಗೆಟಿಂಗ್? ಸೊ ದಿಸ್ ಈಸ್ ವಾಟ್ ದಿ ಕಾನ್ಸೆಪ್ಟ್. ಸೊ ಲೇಟರ್ ವಿ ನೀಡ್ ಟು ಗೋ ಫಾರ್ what our notes. Let's see what we have in next topic. ಸೊ ನಾನು ಹೇಳಿದಾಗೆ ಈ ಡಯಾಗ್ರಾಮ್ ನಿಮಗೆ ಸ್ವಲ್ಪ ಕ್ಲಾರಿಟಿ ಕೊಡ್ತಾ ಇದೆ. ನೋಡ್ತಾ ಬನ್ನಿ. ಕ್ಲೈಂಟ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾನೆ. ಕ್ಲೈಂಟ್ ಸಿಸ್ಟಮ್ ಅಂತ ಅಂದರೆ ನಾವು ಎಲ್ಲಿ ನಮ್ಮ ಬ್ರೌಸರ್ನ ರನ್ ಮಾಡಿರ್ತೀವಿ, ದಟ್ ಈಸ್ ನಥಿಂಗ್ ಬಟ್ ಕ್ಲೈಂಟ್ ಸಿಸ್ಟಮ್. ಓಕೆನಾ? ಸೊ ಈ ಕ್ಲೈಂಟ್ ಸಿಸ್ಟಮಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಡೊಮೈನ್ ನೇಮ್ನ ಎಂಟ್ರಿ ಮಾಡ್ತಾ ಇದ್ದೀವಿ, facebook.com ಅಂತ. ಓಕೆ, ಅದು ಇಲ್ಲಿ ಇಂಟರ್ನೆಟ್ಗೆ ಹೋಗಿದೆ. ಇಂಟರ್ನೆಟ್ಗೆ ಹೋದ್ಮೇಲೆ ಏನು ಸಿಗ್ತಾ ಇದೆಯಪ್ಪ ಅಂದರೆ ಡೊಮೈನ್ ನೇಮ್ ಪಾಸ್ ಆಗ್ತಾ ಇದೆ. ಇಲ್ಲಿ ಡೊಮೈನ್ ನೇಮ್ ಪಾಸ್ ಆದಮೇಲೆ ವಾಟ್ ಈಸ್ ಹ್ಯಾಪ್ನಿಂಗ್? ಸೊ ಇಲ್ಲಿ ನೋಡ್ತಾ ಬನ್ನಿ, ಈ ಡೊಮೈನ್ ನೇಮ್ ಎಲ್ಲಿಗೆ ಪಾಸ್ ಆಗ್ತಾ ಇದೆ, ಡೊಮೈನ್ ನೇಮ್ ಸರ್ವರ್ಗೆ ಪಾಸ್ ಆಗ್ತಾ ಇದೆ. ಡೊಮೈನ್ ನೇಮ್ ಸರ್ವರ್ಗೆ ಪಾಸ್ ಆದಮೇಲೆ ಇಲ್ಲೇನಾಗ್ತಾ ಇದೆಯಪ್ಪ ಅಂತ ಅಂದರೆ IP ಅಡ್ರೆಸ್ ಜನರೇಟ್ ಆಗ್ತಾ ಇದೆ. ಈ IP ಅಡ್ರೆಸ್ ಇಂಟರ್ನೆಟ್ಗೆ ಹೋಗ್ಬಿಟ್ಟು ವೆಬ್ ಸರ್ವರಿಂದ ಏನಾಗ್ತಾ ಇದೆ, ನಮಗೆ ಬೇಕಾಗಿರೋ ಡಾಕ್ಯುಮೆಂಟ್ನ ಫೆಚ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ವಾಟ್ ಡೊಮೈನ್ ನೇಮ್ ಸರ್ವರ್ ವರ್ಕಿಂಗ್ ಆಸ್ ವೆಲ್ ಆಸ್ ಡೊಮೈನ್ ಅಂಡ್ IP ಅಡ್ರೆಸ್ ರಿಲೇಶನ್ಶಿಪ್. ಸೊ ಲೇಟರ್ ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಯಾವುದಿದೆ ಅಂದರೆ ವರ್ಲ್ಡ್ ವೈಡ್ ವೆಬ್ ಅಂತ ಇದೆ. ಸೊ ಇದು ನಾವು ಸಾಕಷ್ಟು ಏನು ಮಾಡಿರ್ತೀವಿ, ಈ ವರ್ಲ್ಡ್ ವೈಡ್ ವೆಬ್ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ. ಸೊ ಏನಪ್ಪ ವರ್ಲ್ಡ್ ವೈಡ್ ವೆಬ್ ಅಂತ ಅಂದರೆ, ಇವಾಗ ನೋಡ್ತಾ ಬನ್ನಿ, ಯಾವುದಾದ್ರೂ ಒಂದು ವೆಬ್ಸೈಟ್ ಅಡ್ರೆಸ್ ಹೇಳಿದ್ರೆ ನಾವು ಫಸ್ಟ್ ಏನಂತ ಹೇಳ್ತೀವಿ, www.google.com, www.facebook.com ಅಂತ ಎಲ್ಲ ಹೇಳ್ತಾ ಹೋಗ್ತೀವಿ. ಏನಿದ್ರ ಅರ್ಥ? ವಾಟ್ ಯು ಮೀನ್ ಬೈ ವರ್ಲ್ಡ್ ವೈಡ್ ವೆಬ್ ಅಂತ ಅಂದರೆ, ನೋಡ್ತಾ ಬನ್ನಿ, ಅಲ್ಲಿ ಹೇಳ್ತಾ ಇದ್ದಾನೆ ದಿ ವರ್ಲ್ಡ್ ವೈಡ್ ವೆಬ್. ಗಾಟ್ ಇಟ್? ಏನಪ್ಪ ವರ್ಲ್ಡ್ ವೈಡ್ ವೆಬ್ ಈಸ್ ಅನ್ ಇನ್ಫಾರ್ಮೇಶನ್ ಸ್ಪೇಸ್ ವೇರ್ ಡಾಕ್ಯುಮೆಂಟ್ಸ್ ಅಂಡ್ ಅದರ್ ವೆಬ್ ರಿಸೋರ್ಸಸ್ ಆರ್ ಐಡೆಂಟಿಫೈಡ್ ಬೈ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ URL interlinked by hyperlinks and can be accessed by internet ಅಂತ ಹೇಳ್ತಾ ಇದ್ದಾರೆ. ಸೊ ಈ ಕಾನ್ಸೆಪ್ಟ್ ತುಂಬ ಸಿಂಪಲ್ ಇದೆ. ನಾವು ಏನು ಮಾಡ್ಕೋಬೇಕು ಅಂತ ಅಂದರೆ, ವಾಟ್ ಆ್ಯಕ್ಚುಲಿ ವಿ ನೀಡ್ ಟು ನೋ, ಲುಕ್ ಅಟ್ ಹಿಯರ್. ವರ್ಲ್ಡ್ ವೈಡ್ ವೆಬ್ ಅಂತಂದರೆ ಅದು ಒಂದಿಷ್ಟು ಇನ್ಫಾರ್ಮೇಷನ್ ಇರೋವಂಥ ಸ್ಪೇಸ್. ಇನ್ಫಾರ್ಮೇಷನ್ ಅಂತಂದರೆ ಅಲ್ಲಿ ಏನೋ ಒಂದು ನ್ಯೂಸ್ ಇದೆ ಅಂತ ಅಲ್ಲ, ಎಲ್ಲ ರಿಸೋರ್ಸಸ್ ಇದೆ, ಇವೆಲ್ಲ ವೆಬ್ಸೈಟ್ಸ್ ಇದೆ, ಎಲ್ಲ ಬೇರೆ ಬೇರೆ ಅಂತ ರಿಸೋರ್ಸಸ್, ವಿಡಿಯೋ ಫೈಲ್ಸು, ಆಡಿಯೋ ಫೈಲ್ಸು, ಡಾಕ್ಯುಮೆಂಟು, ನಮಗೆ ಇಂಟರ್ನೆಟ್ಟಲ್ಲಿ ಏನೆಲ್ಲ ಸಿಗುತ್ತೆ ಅದಲ್ಲಿದೆ. ಆಯಿತಾ? ಸೊ ಅದನ್ನು ನಾವೇನಂತ ಕರಿತೀವಿ, ವರ್ಲ್ಡ್ ವೈಡ್ ವೆಬ್ ಅಂತ ಕರಿತಾ ಇದ್ದೀವಿ. ಸೊ ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು, it is the information space where documents and other web resources are identified by uniform resource locator. ಸೊ ಇಲ್ಲೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅಂತ ಹೇಳಿದ್ದಾಯ್ತು. ಆ ಡಾಕ್ಯುಮೆಂಟ್ಸ್ನ ನಾವು ಐಡೆಂಟಿಫೈ ಮಾಡಬೇಕು, ಆ ಡಾಕ್ಯುಮೆಂಟ್ಸ್ನ ಆಕ್ಸೆಸ್ ಮಾಡಬೇಕು ಅಂದರೆ ನಾವು ಅದನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. ಐಡೆಂಟಿಫೈ ಮಾಡಬೇಕಪ್ಪ ಅಂದರೆ ಅದಕ್ಕೊಂದು ಅಡ್ರೆಸ್ ಇರಬೇಕಾಗುತ್ತೆ. ಆ ಅಡ್ರೆಸ್ನ ನಾವು IP ಅಡ್ರೆಸ್ ಅಂತ ಕರಿತೀವಿ ಅಂತ ಹೇಳಿದ್ದೆ. ಎಕ್ಸ್ಕ್ಯೂಸ್ ಮೀ, ಅದೇ ಪಾಯಿಂಟ್ ಇಲ್ಲಿ ಹೇಳ್ತಾ ಇದ್ದಾರೆ. ವರ್ಲ್ಡ್ ವೈಡ್ ವೆಬ್ ಅಲ್ಲಿ ರಿಸೋರ್ಸಸ್ ಇರುತ್ತೆ, ಆ ಎಲ್ಲ ರಿಸೋರ್ಸಸ್ಗೂ ಏನಿರುತ್ತಪ್ಪ ಅಂದ್ರೆ ದೇರ್ ಇಸ್ ಅನ್ ಅಡ್ರೆಸ್. ಓಕೆ, ಆ ಅಡ್ರೆಸ್ ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ತಾ ಹೋಗ್ತೀವಿ, ಆ ರಿಸೋರ್ಸಸ್ನ ಆಕ್ಸೆಸ್ ಮಾಡ್ತಾ ಹೋಗ್ತೀವಿ. ಸೊ ಯಾವ್ದ್ರ ಮುಖಾಂತರ ಆಕ್ಸೆಸ್ ಮಾಡ್ತೀವಿ ಅಂದ್ರೆ ಇಂಟರ್ನೆಟ್ ಯೂಸ್ ಮಾಡಿಕೊಂಡು ಆಕ್ಸೆಸ್ ಮಾಡ್ತೀವಿ. ಸೊ ಇವಾಗ ಗೊತ್ತಾಗಿದೆಯಾ ವರ್ಲ್ಡ್ ವೈಡ್ ವೆಬ್ ಅಂತ ಅಂದ್ರೆ ಏನಂತ ಹೇಳ್ಬೋದು? ದಿಸ್ ಈಸ್ ನಥಿಂಗ್ ಬಟ್ ಎ space where all the internet available resources are located. Clear? ಸೊ ಇದಾದ್ಮೇಲೆ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ,
ಇಂಗ್ಲಿಷ್ ಸೈಂಟಿಸ್ಟ್ ಟಿಮ್ ಬರ್ನರ್ಸ್ ಲ್ಯಾವಿ ಇನ್ವೆಂಟೆಡ್ ದಿ ವರ್ಲ್ಡ್ ವೈಡ್ ವೆಬ್ ಇನ್ 1989 ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 1989 ಅಲ್ಲಿ ಇದನ್ನ ವರ್ಲ್ಡ್ ವೈಡ್ ವೆಬ್ ನ ಇನ್ವೆಂಟ್ ಮಾಡಿದ್ರು ಅಂತ. ದಟ್ ಈಸ್ ವಾಟ್ ಹಿಸ್ಟ್ರಿ. ಸೊ ದೇರ್ ಇಸ್ ನೋ ಇಂಪಾರ್ಟೆನ್ಸ್ ಫಾರ್ ಅಸ್. ಬೆಟರ್ ಯು ಪೀಪಲ್ ಗೋ ವಿತ್ ದಟ್ ವಾಟ್ ಪಾಯಿಂಟ್ಸ್. ಸೊ ಇಲ್ಲಿ ನಮಗೆ ಗೊತ್ತಾಗಬೇಕಾಗಿರೋದೇನಪ್ಪಾ ಅಂದ್ರೆ ವರ್ಲ್ಡ್ ವೈಡ್ ವೆಬ್ ಅಂದ್ರೆ ಏನು ಅಂತ. ಇದು ನಾರ್ಮಲ್ ಆಗಿ ಇಂಟರ್ವ್ಯೂ ಕ್ವಶನ್ಸ್ ಅಲ್ಲೂ ಕೇಳ್ತಾರೆ. ಅದಾದ್ಮೇಲೆ ವಾಟ್ ಯು ಮೀನ್ ಬೈ ನಿಮ್ಮ ಎಕ್ಸಾಮ್ ಅಲ್ಲೂ ಕೇಳ್ತಾರೆ. ಅದಾದ್ಮೇಲೆ ಎಲ್ರಿಗೂ ಗೊತ್ತಿರಬೇಕಾಗಿರುವಂತ ಸಂಗತಿ ಇದು. ವಾಟ್ ಇಸ್ ದಟ್ ವರ್ಲ್ಡ್ ವೈಡ್ ವೆಬ್? ನೀವು ಯಾವ್ದಾದ್ರು ಒಂದು ವೆಬ್ಸೈಟ್ ನ ಡೆವಲಪ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಓಕೆನಾ? ಸೊ ಅದನ್ನ ನೀವು ಇಂಟರ್ನೆಟ್ ಅಲ್ಲಿ ಹಾಕ್ಬೇಕಪ್ಪ ಅಂದ್ರೆ ಅದರ ಅರ್ಥ ನೀವು ಎಲ್ಲಿ ಹಾಕ್ತಾ ಇದ್ದೀರಾ? ವರ್ಲ್ಡ್ ವೈಡ್ ವೆಬ್ ಅಲ್ಲಿ ಹಾಕ್ತಾ ಇದ್ದೀರಾ ಅಂತ ಅರ್ಥ. ನೀವು ಹಾಕಿದಾಗ ಅದಕ್ಕೊಂದು ಅಡ್ರೆಸ್ ಸಿಗುತ್ತೆ. ಆ ಅಡ್ರೆಸ್ ನಥಿಂಗ್ ಬಟ್ IP ಅಡ್ರೆಸ್. ಆ IP ಅಡ್ರೆಸ್ ನ ನಾವು ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೆ ಒಂದು ಡೊಮೈನ್ ನೇಮ್ ಕೊಟ್ಟಿರ್ತಾನೆ. ದಟ್ ಈಸ್ ನಥಿಂಗ್ ಬಟ್ ಡೊಮೈನ್ ನೇಮ್. ದಟ್ಸ್ ಇಟ್. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ವರ್ಲ್ಡ್ ವೈಡ್ ವೆಬ್ನ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಫ್ರೆನ್ಸ್ ಬಿಟ್ವೀನ್ ವೆಬ್ ಅಂಡ್ ಇಂಟರ್ನೆಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಾ ಬನ್ನಿ, ವೆಬ್ ಅಂದ್ರೆ ಮತ್ತೆ ಇಂಟರ್ನೆಟ್ಗೆ ಏನು ಡಿಫರೆನ್ಸ್ ಇದೆ ಅಂತ. ದಿ ಇಂಟರ್ನೆಟ್ ಅಂಡ್ ದಿ ವೆಬ್ ಆರ್ ನಾಟ್ ದಿ ಸೇಮ್ ಥಿಂಗ್. ಸೊ ಎರಡನ್ನು ನಾವು ಸೇಮ್ ಥಿಂಗ್ ಅಂತ ಹೇಳಲಿಕ್ಕಾಗಲ್ಲ. ಕಾರಣ ಏನಪ್ಪಾ ನೋಡ್ತಾ ಬನ್ನಿ. ದಿ ಇಂಟರ್ನೆಟ್ ಇಸ್ ಎ ಕಲೆಕ್ಷನ್ ಆಫ್ ಕಂಪ್ಯೂಟರ್ಸ್ ಅಂಡ್ ಅದರ್ ಡಿವೈಸಸ್ ಕನೆಕ್ಟೆಡ್ ಬೈ ಎಕ್ವಿಪ್ಮೆಂಟ್ ದಟ್ ಅಲೋಸ್ ದೆಮ್ ಟು ಕಮ್ಯುನಿಕೇಟ್ ವಿತ್ ಈಚ್ ಅದರ್. ನಾವು ಮುಂಚೆನೆ ಫಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿರೋ ಪ್ರಕಾರ ಇಂಟರ್ನೆಟ್ ಅಂದ್ರೆ ಏನು ಅಂತ ಅಂದ್ರೆ ದಿಸ್ ಇಸ್ ವಾಟ್ ನೆಟ್ವರ್ಕ್ ಆಫ್ ನೆಟ್ವರ್ಕ್ಸ್. ಅಂದ್ರೆ ಒಂದಿಷ್ಟು ಕಂಪ್ಯೂಟರ್ಸ್ ಆಗಿರ್ಬೋದು, ಬೇರೆ ವಾಟ್ ಮಷಿನ್ಸ್ ಆಗಿರ್ಬೋದು, ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತಲ್ಲ. ಸೊ ಅದನ್ನ ನಾವು ನೆಟ್ವರ್ಕ್ ಅಂತ ಕರಿತೀವಿ. ಒಂದು ನೆಟ್ವರ್ಕ್ ಮತ್ತೊಂದು ನೆಟ್ವರ್ಕ್ ಮಧ್ಯೆ ಕನೆಕ್ಟ್ ಆಗಿರುತ್ತಲ್ಲ, ಅದನ್ನ ನಾವು ಇಂಟರ್ನೆಟ್ ಅಂತ ಕರಿತೀವಿ. ಸೊ ಇದಾದ್ಮೇಲೆ ವೆಬ್ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ. ವೆಬ್ ಇಸ್ ಎ ಕಲೆಕ್ಷನ್ ಆಫ್ ಸಾಫ್ಟ್ವೇರ್ ಅಂಡ್ ಪ್ರೋಟೋಕಾಲ್ಸ್ ದಟ್ ಹ್ಯಾಸ್ ಬಿನ್ ಇನ್ಸ್ಟಾಲ್ಡ್ ಆನ್ ಮೋಸ್ಟ್ ಇಫ್ ನಾಟ್ ಆಲ್ ಆಫ್ ದಿ ಕಂಪ್ಯೂಟರ್ಸ್ ಆನ್ ದಿ ಇಂಟರ್ನೆಟ್. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡ್ತಾ ಬನ್ನಿ. ವೆಬ್ ಅಂದ್ರೆ ಇದ್ರಲ್ಲಿ ಒಂದಿಷ್ಟು ಸಾಫ್ಟ್ವೇರ್ಸ್ ಇರುತ್ತೆ, ಪ್ರೋಟೋಕಾಲ್ಸ್ ಇರುತ್ತೆ, ಇವುಗಳು ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ಏನಕ್ಕಪ್ಪ ಅಂತ ಅಂದ್ರೆ ವರ್ಲ್ಡ್ ವೈಡ್ ವೆಬ್ ಅಲ್ಲಿ ಇರುವಂತ ರಿಸೋರ್ಸಸ್ ನ ಆಕ್ಸೆಸ್ ಮಾಡಬೇಕು. ಯಾವ್ದ್ರ ಮುಖಾಂತರ ಆಕ್ಸೆಸ್ ಮಾಡಬೇಕು? ಇಂಟರ್ನೆಟ್ ಮುಖಾಂತರ ಆಕ್ಸೆಸ್ ಮಾಡಬೇಕು. ಸಮ್ ಆಫ್ ದೀಸ್ ಕಂಪ್ಯೂಟರ್ಸ್ ರನ್ ವೆಬ್ ಸರ್ವರ್ಸ್ ವಿಚ್ ಪ್ರೊವೈಡ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇಂಟರ್ನೆಟ್ ಅಲ್ಲಿರುವಂತ ಕಂಪ್ಯೂಟರ್ಸ್ ಸೊ ಏನ್ ಮಾಡುತ್ತಪ್ಪ ಅಂದ್ರೆ ಅದರಲ್ಲಿ ಒಂದಿಷ್ಟು ಡಾಕ್ಯುಮೆಂಟ್ಸ್ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಅವುಗಳನ್ನ, ಆ ಡಾಕ್ಯುಮೆಂಟ್ಸ್ ನ ಅದು ಸರ್ವ್ ಮಾಡುತ್ತೆ. ದೋಸ್ ಆರ್ ನಥಿಂಗ್ ಬಟ್ ವೆಬ್ ಸರ್ವರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಅವುಗಳು ಜಸ್ಟ್ ರಿಕ್ವೆಸ್ಟ್ ನ ಕಳಿಸ್ತಾ ಹೋಗುತ್ತೆ, ಸರ್ವರ್ ಇಂದ ರೆಸ್ಪಾನ್ಸ್ ಬರ್ತಾ ಹೋಗುತ್ತೆ. ಅವುಗಳನ್ನ ನಾವೇನಂತ ಕರಿತೀವಿ? ವೆಬ್ ಕ್ಲೈಂಟ್ಸ್ ಅಥವಾ ವೆಬ್ ಬ್ರೌಸರ್ ಅಂತ ಕರಿತೀವಿ. ಓಕೆನಾ? ಸೊ ದಿಸ್ ಈಸ್ ವಾಟ್ ವಿತ್ ರೆಸ್ಪೆಕ್ಟ್ ಟು ಇಂಟರ್ನೆಟ್, ವೆಬ್ ಅಂಡ್ ವರ್ಲ್ಡ್ ವೈಡ್ ವೆಬ್. ಅರ್ಥ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಂತ ಅಗತ್ಯ ಇಲ್ಲ. ಇಂಟರ್ನೆಟ್ ಅಂತ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಎ ಕಲೆಕ್ಷನ್ ಆಫ್ ಕಂಪ್ಯೂಟರ್ಸ್ ಅಥವಾ ನೆಟ್ವರ್ಕ್ ಆಫ್ ನೆಟ್ವರ್ಕ್ಸ್ ಅಂತ ಹೇಳ್ತಾ ಇದೀವಿ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕಲೆಕ್ಷನ್ ಆಫ್ ಕಂಪ್ಯೂಟರ್ಸ್. ಸೊ ಅವುಗಳು ಏನಾಗಿರುತ್ತೆ? ಇಂಟರ್ ರಿಲೇಟ್ ಆಗಿರುತ್ತೆ ಒಂದಕ್ಕಿಂತ ಒಂದು. ಅವುಗಳ ಮಧ್ಯೆ ಏನಾಗುತ್ತೆ? ಕಮ್ಯುನಿಕೇಶನ್ ನಾವು ಎಸ್ಟಾಬ್ಲಿಷ್ ಮಾಡ್ಕೋಬಹುದಾಗುತ್ತೆ. ಈ ರೀತಿ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಕ್ಕೆ ನೆಟ್ವರ್ಕ್ ಇರುತ್ತಲ್ಲ, ಅದನ್ನ ನಾವು ಇಂಟರ್ನೆಟ್ ಅಥವಾ ನೆಟ್ವರ್ಕ್ ಆಫ್ ನೆಟ್ವರ್ಕ್ ನ ಇಂಟರ್ನೆಟ್ ಅಂತ ಕರಿತೀವಿ. ವಾಟ್ ಯು ಮೀನ್ ಬೈ ವೆಬ್ ಅಂತ ಅಂದ್ರೆ ಇದರಲ್ಲಿ ಒಂದಿಷ್ಟು ರಿಸೋರ್ಸಸ್ ಇರುತ್ತೆ, ಜೊತೆಗೆ ಸಾಫ್ಟ್ವೇರ್ಸ್ ಇರುತ್ತೆ, ಒಂದಿಷ್ಟು ಪ್ರೋಟೋಕಾಲ್ಸ್ ಇರುತ್ತೆ, ಯಾವ ರೀತಿ ಇರೋ ರಿಸೋರ್ಸಸ್ ನ ಆಕ್ಸೆಸ್ ಮಾಡೋದಕ್ಕೆ. So this is what the difference between world wide web as well as web and internet. Got it? So ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾ ಇದ್ದಾನೆ ವೆಬ್ ಬ್ರೌಸರ್ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ವೆಬ್ ಸರ್ವರ್ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ವೆಬ್ ಸರ್ವರ್ ಆಪರೇಷನ್ಸ್ ಅಂತ ಹೇಳ್ತಾ ಇದ್ದಾನೆ. ಇದಕ್ಕಿಂತ ಮುಂಚೆ ಒಂದು ಕ್ಲೈಂಟ್ ಸರ್ವರ್ ಮಾಡೆಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ನ ನಾವು ಡಿಸ್ಕಸ್ ಮಾಡೋಣ. ಆಮೇಲೆ ವೆಬ್ ಸರ್ವರು, ಆಮೇಲೆ ವೆಬ್ ಬ್ರೌಸರು ನಾವು ವಿ ಕ್ಯಾನ್ ಏಬಲ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್. ಓಕೆ, ಬಿ ಆನ್ಲೈನ್. ಐ ವಿಲ್ ಶೇರ್ ದಿ ಬೋರ್ಡ್. ನೋಡ್ತಾ ಬನ್ನಿ. ಇದೊಂದು ಕಾನ್ಸೆಪ್ಟ್ ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ
ಕ್ಲಿಯರ್ ಆಗಿ ಎಲ್ಲ ಇಂಟರ್ನೆಟ್ ಕಾನ್ಸೆಪ್ಟ್ಸ್ನು ಗೊತ್ತಾಗ್ತಾ ಹೋಗುತ್ತೆ. ಬಟ್ ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಯು ನೀಡ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್. ಸೊ ಇಲ್ಲಿ ನಾವೇನಂತ ಕರಿತಾ ಇದ್ದೀವಿ, ಕ್ಲೈಂಟ್ ಸರ್ವರ್ ಮಾಡೆಲ್. ಕ್ಲೈಂಟ್ ಸರ್ವರ್ ಮಾಡೆಲ್ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ತೀನಿ ನಾನು. ಇವಾಗ ನಿಮ್ಮ ಮನೇಲಿ ಇದ್ದೀರಾ ನೀವು. ಕನ್ಸಿಡರ್ ದಿಸ್ ಈಸ್ ವಾಟ್ ದರ್ಶನ್. ಸೊ ಮನೇಲಿ ಅಮ್ಮ ಏನು ಹೇಳ್ತಾರೆ ದರ್ಶನ್ಗೆ, 1 kg ನೀನು ಉಪ್ಪಿಟ್ಟಿನ ರವೆ ತಗೊಂಡು ಬರಪ್ಪ, ಉಪ್ಮಾ ರವಾ ಇನ್ ಪಾಲಿಶ್ಡ್ ವೇ, ಉಪ್ಪಿಟ್ಟಿನ ರವೆ ಫಾರ್ ದಿ ಸೇಕ್ ಆಫ್ ಉಪ್ಪಿಟ್ಟು ಪ್ರಿಪರೇಷನ್. ಸೊ ಎಲ್ಲಿಂದ ತಗೊಂಡ್ ಬಾ, ಸ್ಟೋರಿಂದ ತಗೊಂಡ್ ಬಾ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ದರ್ಶನ್ ಅಂಗಡಿಗೆ ಬರ್ತಾನೆ. ಓಕೆ, ಸೊ ದಿಸ್ ಈಸ್ ವಾಟ್ ರಿಕ್ವೆಸ್ಟ್. ಅಂಗಡಿಯವನ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾನೆ. ಏನೇನು ರಿಕ್ವೆಸ್ಟ್ ಮಾಡ್ತಾನೆ, 1 kg ರವಾ ಕೊಡಿ ಪ್ಲಸ್ ಅಮೌಂಟ್ ಕೊಡ್ತಾನೆ, ₹40. ಗಾಟ್ ಇಟ್. ದಿಸ್ ಈಸ್ ವಾಟ್ ರಿಕ್ವೆಸ್ಟ್. ಅಂಗಡಿಯವನ ಹತ್ರ ಏನಿರುತ್ತಪ್ಪ ಅಂದ್ರೆ, ಒಂದು ಚೀಲದಲ್ಲಿ ಉಪ್ಪಿಟ್ಟಿನ ರವೆ ಇಟ್ಕೊಂಡಿರ್ತಾನೆ. ಅವನೇನ್ ಮಾಡ್ತಾನೆ, ಈ ರಿಕ್ವೆಸ್ಟ್ಗೆ ರೆಸ್ಪಾನ್ಸ್ ಮಾಡ್ತಾನೆ. ರೆಸ್ಪಾನ್ಸ್ 1 kg ರವಾ ವಾಪಸ್ ಕೊಡ್ತಾನೆ. ಅದನ್ನ ದರ್ಶನ್ ತಗೊಂಡು ಮನೆಗೆ ಹೋಗ್ತಾನೆ. ಸೊ ಇಲ್ಲಿ ನೋಡ್ತಾ ಬನ್ನಿ, ಇದೇನು ಉಪ್ಪಿಟ್ಟಿನ ರವೆ ತರೋ ವಿಚಾರ ಮಾತಾಡ್ತಿದ್ದಾರೆ ಅಂತ ಅಂದ್ರೆ, ಇಲ್ಲಿ ಮನೆ ಅನ್ನೋದಿದೆಯಲ್ಲ, ಇಲ್ಲಿ ದರ್ಶನ್ ಇಲ್ಲಿಂದ ರಿಕ್ವೆಸ್ಟ್ ಕಳಿಸಿದ್ನಲ್ಲ, ಮನೆನ ನಾವೇನಂತ ಕರೀಬಹುದು, ದಿಸ್ ಈಸ್ ವಾಟ್ ಮನೆ. ದಿಸ್ ಈಸ್ ನಥಿಂಗ್ ಬಟ್ ಸ್ಟೋರ್. ಓಕೆ, ಮನೆ ಈಸ್ ನಥಿಂಗ್ ಬಟ್ ಕ್ಲೈಂಟ್. ಮನೆ ಈಸ್ ನಥಿಂಗ್ ಬಟ್ ಕ್ಲೈಂಟ್. ಸೊ ದಿ ಸ್ಟೋರ್ ಈಸ್ ನಥಿಂಗ್ ಬಟ್ ಸರ್ವರ್. ಗೆಟಿಂಗ್? ಸೊ ಕ್ಲೈಂಟು ಮತ್ತೆ ಸರ್ವರ್ ಮಧ್ಯೆ ಏನಾಗುತ್ತಪ್ಪ ಅಂದ್ರೆ, ಫಸ್ಟ್ ರಿಕ್ವೆಸ್ಟ್ ಹೋಗುತ್ತೆ, ನೆಕ್ಸ್ಟ್ ರೆಸ್ಪಾನ್ಸ್. ಅರ್ಥ ಆಗ್ತಾ ಇದೆಯಾ? ಓಕೆ, ಸೊ ವಾಟ್ ಯು ಮೀನ್ ಬೈ ಕ್ಲೈಂಟ್ ಸರ್ವರ್ ಮಾಡೆಲ್ ಅಂತ ಅಂದ್ರೆ, ಕ್ಲೈಂಟ್ ಸೆಂಡ್ಸ್ ದಿ ರಿಕ್ವೆಸ್ಟ್, ಸರ್ವರ್ gives the response. Got it? This is nothing but client and server model ಅಂತ ಕರಿತಾ ಇದ್ದೀವಿ. ಸೊ ಇದೇ ಕಾನ್ಸೆಪ್ಟ್ ಇಂಟರ್ನೆಟ್ ಅಲ್ಲೂ ಸಹ ಏನಾಗುತ್ತೆ, ವರ್ಕ್ ಆಗುತ್ತೆ. ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನೋಡ್ತಾ ಬಂದ್ರೆ, ಸ್ವಲ್ಪ ಫಾಂಟ್ ಸೈಜ್ ಕಡಿಮೆ ಮಾಡ್ಕೊಂತೀನಿ ನಾನು. ಓಕೆ, ಮಿನಿಮೈಸ್ ಮಾಡ್ಕೊಂತೀನಿ. ನೋಡ್ತಾ ಬನ್ನಿ, ಇಲ್ಲಿ ನಿಮ್ಮ ಮಷಿನ್ ಇದೆ, ನಿಮ್ಮ ಲ್ಯಾಪ್ಟಾಪ್ ಇದೆ ಅಂತ ಅಂದ್ಕೊಳ್ಳಿ. ನೀವು ನೆಕ್ಸ್ಟ್ ಬಂದ್ಬಿಟ್ಟು ನೀವೇನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ಫೇಸ್ಬುಕ್ ಸೈಟ್ನ ಓಪನ್ ಮಾಡಬೇಕು. ಫೇಸ್ಬುಕ್ ಸೈಟ್ ಎಲ್ಲಿರುತ್ತಪ್ಪ ಅಂತ ಅಂದ್ರೆ, ಇನ್ನೊಂದು ಮಷಿನ್ನಲ್ಲಿ ಇರುತ್ತೆ. ಸೊ ಇದು ನಿಮ್ಮ ಮಷಿನ್, ಇದನ್ನ ನಾನು ಕ್ಲೈಂಟ್ ಅಂತ ಕರಿತೀವಿ. ನಮ್ಮ ಮಷಿನ್ನ ಕ್ಲೈಂಟ್ ಅಂತ ಕರಿತೀವಿ. ಎಲ್ಲಿ ಫೇಸ್ಬುಕ್ ಇನ್ಸ್ಟಾಲ್ ಆಗಿರುತ್ತೆ ಅದನ್ನ ನಾವೇನಂತ ಕರಿತೀವಿ, ಸೊ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಸರ್ವರ್ ಅಂತ ಕರಿತೀವಿ. ಓಕೆ, ಇಲ್ಲಿ ಏನ್ ಮಾಡ್ತಾ ಇದ್ದೀವಿ ನಾವು ಅಂತ ಅಂದ್ರೆ, ರಿಕ್ವೆಸ್ಟ್ ಕಳಿಸ್ತೀವಿ. ಏನ್ ಕಳಿಸ್ತಾ ಇದ್ದೀವಿ, facebook.com ಅಂತ ಡೊಮೈನ್ ನೇಮ್, facebook.com. ಅದು ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ನಾವು ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಕಳಿಸ್ತೀವಿ. ಅದರಲ್ಲಿ ನಮ್ದು ಯೂಸರ್ ನೇಮು ಮತ್ತೆ ಪಾಸ್ವರ್ಡ್. ಆಯ್ತಾ? ಸೊ ಇಷ್ಟು ರಿಕ್ವೆಸ್ಟ್ ಆಯ್ತು. ಇವಾಗ ನಮ್ಮ ಯೂಸರ್ ನೇಮು ಪಾಸ್ವರ್ಡು ಇಲ್ಲಿ ಫೇಸ್ಬುಕ್ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಫೇಸ್ಬುಕ್ ಅಪ್ಲಿಕೇಶನ್ ಈ ಸಿಸ್ಟಮ್ ಅಲ್ಲಿ ಇದೆ. ಈ ಯೂಸರ್ ನೇಮು ಪಾಸ್ವರ್ಡ್ ಕರೆಕ್ಟ್ ಇದೆ ಅಂತ ಅಂದ್ರೆ ರೆಸ್ಪಾನ್ಸ್ ಕೊಡುತ್ತೆ. ಈ ಸಿಸ್ಟಮ್ ಸರ್ವರ್ ರೆಸ್ಪಾನ್ಸ್ ಕೊಡುತ್ತೆ. ರೆಸ್ಪಾನ್ಸ್ ಏನದು, ನಮ್ಮ ಅಕೌಂಟ್, ಅವರ್ ಫೇಸ್ಬುಕ್ ಅಕೌಂಟ್. ಅರ್ಥ ಆಗ್ತಾ ಇದೆಯಾ? ಫೇಸ್ಬುಕ್ ಅಕೌಂಟ್ನ ಏನ್ ಮಾಡುತ್ತೆ, ರೆಸ್ಪಾನ್ಸ್ ಆಗಿ ಕೊಡುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಕ್ಲೈಂಟ್ ಅಂಡ್ ಸರ್ವರ್ ಆರ್ಕಿಟೆಕ್ಚರ್. ಇಲ್ಲಿ ರಿಕ್ವೆಸ್ಟ್ ಹೋಯ್ತು, ಇಲ್ಲಿ ರೆಸ್ಪಾನ್ಸ್ ಬಂತು. ಇದೇ ತರನೇ ಇಲ್ಲೂ ರಿಕ್ವೆಸ್ಟ್ ರೆಸ್ಪಾನ್ಸು ಆಗಿತ್ತು ಉಪ್ಪಿಟ್ಟಿನ ರವೆ ಎಕ್ಸಾಂಪಲ್ ಅಲ್ಲಿ. ಇಲ್ಲಿ ಉಪ್ಪಿಟ್ಟಿನ ರವೆ ಬದಲಿ ನಾವು ಒಂದು ಅಪ್ಲಿಕೇಶನ್ ಕೇಳಿದ್ವಿ, ಅದಕ್ಕೆ ಕ್ರೆಡೆನ್ಶಿಯಲ್ಸ್ ನ ಪಾಸ್ ಮಾಡಿದ್ವಿ. ಇಲ್ಲಿ ಅದೇ ರೀತಿ ಏನ್ ಪಾಸ್ ಮಾಡಿದ್ವಿ ನಾವು, ದುಡ್ಡು ಮತ್ತೆ ಏನು ಬೇಕು ನಮಗೆ ಐಟಮ್ ಅನ್ನೋದು ಹೇಳಿದ್ವಿ. ಗಾಟ್ ಇಟ್? ಸೊ
ಇಲ್ಲಿ ನಾವು ಒಂದು ಕಾನ್ಸೆಪ್ಟ್ನ ತಿಳ್ಕೊಬೇಕಾಗತ್ತೆ. ಈ ತರ ಕಮ್ಯುನಿಕೇಶನ್ ನಡೀತಾ ಇದೆಯಲ್ಲ, ಇದು ಈ ಸಿಸ್ಟಮ್ ಕ್ಲೈಂಟ್ ಮತ್ತೆ ಸರ್ವರು ಕನೆಕ್ಟ್ ಆಗಿರ್ಬೇಕು. ಯಾವ್ದ್ರ ಮುಖಾಂತರ ಅಂದ್ರೆ ನೆಟ್ವರ್ಕ್. ಯಾವ್ದ್ರ ಮುಖಾಂತರ ಅಂದ್ರೆ ನೆಟ್ವರ್ಕ್. ಓಕೆ, ಈ ತರ ಮಲ್ಟಿಪಲ್ ನೆಟ್ವರ್ಕ್ಸ್ ಇರ್ತಾ ಹೋದ್ರೆ ಅದನ್ನೇ ನಾವು ಏನಂತ ಕರಿತೀವಿ? ಇಂಟರ್ನೆಟ್ ಅಂತ ಕರಿತೀವಿ. ಅರ್ಥ ಆಗಿದೆಯಾ? Somebody can acknowledge whether this concept is clear or not. ಅರ್ಪಿತಾ, Yes, sir. ಗೊತ್ತಾಗಿದೆಯೇನಮ್ಮ ಕ್ಲೈಂಟ್ ಸರ್ವರ್ ಮಾಡೆಲ್ ಅಂದ್ರೆ ಏನು ಅಂತ? Yes, sir. ಗೊತ್ತಾಯ್ತು. ಸೊ ಇವಾಗ ನೀವುಗಳು ವಾಟ್ ಈ ವೆಬೆಕ್ಸ್ಗೆ ಏನು ಮಾಡ್ಕೊಂಡಿದ್ದೀರಪ್ಪ ಅಂತ ಅಂದರೆ ಜಾಯಿನ್ ಆಗಿಬಿಟ್ಟು ಮೀಟಿಂಗಿಗೆ ಜಾಯಿನ್ ಆಗಿದ್ದೀರಾ. ನೀವುಗಳು ಕ್ಲೈಂಟ್ ಆಗ್ತೀರಾ, ನಾನು ಸರ್ವರ್ ಆಗ್ತೀನಿ. ಗಾಟ್ ಇಟ್? ನಾವು ಯಾವುದ್ರ ಮುಖಾಂತರ ಜಾಯಿನ್ ಆಗಿದ್ದೀವಿ ಅಂದರೆ ಇಂಟರ್ನೆಟ್ ಮುಖಾಂತರ ಜಾಯಿನ್ ಆಗಿದ್ದೀವಿ. ನೀವುಗಳು ಏನೇನು ಕೊಟ್ಟಿದ್ದೀರಪ್ಪ ಅಂತ ಅಂದರೆ ನಾನು ಕೊಟ್ಟಿರೋಂಥ ಐ ಡಿ ಕೊಟ್ಟಿದ್ದೀರಾ ರಿಕ್ವೆಸ್ಟಲ್ಲಿ. ಆ ಐ ಡಿ ಇರೋದ್ರಿಂದ ರೆಸ್ಪಾನ್ಸ್ ಆಗಿ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿ ವಿ ಆರ್ ಇನ್ ಎ ವರ್ಚುವಲ್ ಕ್ಲಾಸ್. ಗಾಟ್ ಇಟ್? ಕ್ಲಿಯರ್? ಭೂಮಿಕಾ, Yes, sir. ಓಕೆ. ಇದರಲ್ಲಿ ಏನಾದ್ರು ಡೌಟ್ ಇದೆಯಾ? ಡೌಟ್ No, ಇರೋರು ಕೇಳಿ. ನೋ ನೀಡ್ ಟು ಹೆಸಿಟೇಟ್. Is there any issues and doubts? ಅಬ್ದುಲ್, No doubt, sir. ಗೊತ್ತಾಗಿದೆಯಾ ಕ್ಲೈಂಟ್ ಸರ್ವರ್ ಮಾಡೆಲ್ ಅಂದ್ರೆ ಏನು ಅಂತ? Yes, sir. ದಟ್ಸ್ ಫೈನ್. ಓಕೆ, ಸೊ ಇವಾಗ ಒಂದು ಕೆಲಸ ಮಾಡೋಣ. ಇನ್ನೂ ಒಂದು ಸ್ವಲ್ಪ ಡೀಪ್ ಆಗಿ ಏನು ಮಾಡೋಣ, ಕ್ಲೈಂಟ್ ಸರ್ವರ್ ಮಾಡೆಲ್ನ ಅರ್ಥ ಮಾಡ್ಕೊಳ್ಳೋಣ. ಸಿ, ಇವಾಗ ಫೇಸ್ಬುಕ್ ಓಪನ್ ಮಾಡಬೇಕಪ್ಪ ಅಂದರೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಯಾವುದ್ರ ಮುಖಾಂತರ ಓಪನ್ ಮಾಡಬೇಕು? ಸಿ, ನೋಡ್ತಾ ಬರೋಣ. ನಾನಿಲ್ಲಿ ಒಂದು ಕಂಟೆಂಟ್ನ ಶೇರ್ ಮಾಡಿರ್ತೀನಿ. ವಾಟ್ ಈಸ್ ದಟ್ ಕಂಟೆಂಟ್? ಬ್ರೌಸರ್. ಸಿ, ನೋಡ್ತಾ ಬನ್ನಿ. ಈ ಬ್ರೌಸರ್ ಇದೆಯಲ್ಲ, ಸೊ ನಾನು ಏನು ಮಾಡ್ತಾ ಇದ್ದೀನಿ, ಇಂಟರ್ನೆಟ್ಗೆ ಕನೆಕ್ಟ್ ಆಗಿದ್ದೀನಿ. ಇಲ್ಲಿ ನೋಡ್ತಾ ಹೋಗ್ಬೋದು, ನಾನು ಇಂಟರ್ನೆಟ್ಗೆ ಕನೆಕ್ಟ್ ಆಗಿದ್ದೀನಿ. ಗಾಟ್ ಇಟ್? ಸೊ ಇಂಟರ್ನೆಟ್ಗೆ ಕನೆಕ್ಟ್ ಆಗಿದ್ದೀನಿ ಅಂತ ಅಂದರೆ ನನ್ನ ಸಿಸ್ಟಮು ನೆಟ್ವರ್ಕಲ್ಲಿ ಇದೆ. ಸೊ ನಾನೇನು ಮಾಡ್ತಾ ಇದ್ದೀನಿ, ಫೇಸ್ಬುಕ್ ಆಕ್ಸೆಸ್ ಮಾಡಬೇಕಪ್ಪ ಅಂತ ಅಂದರೆ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಐ ಆಮ್ ಗೋಯಿಂಗ್ ಟು ಎಂಟರ್ facebook.com. facebook.comನ ಎಂಟರ್ ಮಾಡಿದೆ. ಸೊ ದಿಸ್ ಈಸ್ ವಾಟ್ URL. ಇದೇನು ಏನಂತ ಕರಿತೀವಿ ನಾವು? ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ URL ಅಂತ ಕರಿತಾ ಇದ್ದೀವಿ. facebook.comನ ಎಂಟರ್ ಮಾಡಿದ ತಕ್ಷಣ ಏನಾಯ್ತಪ್ಪ ಅಂತ ಅಂದರೆ ವಾಟ್ ರಿಕ್ವೆಸ್ಟ್ ಹೋಯ್ತು ಎಲ್ಲಿಗೆ? ಈ facebook.comದು IP ಅಡ್ರೆಸ್ ಏನಿರುತ್ತೋ ಆ ಅಡ್ರೆಸ್ಸಿಗೆ ರಿಕ್ವೆಸ್ಟ್ ಹೋಯ್ತು. ಅಲ್ಲಿಂದ ಏನಾಗಿದೆಯಪ್ಪ ಅಂತ ಅಂದರೆ ನಮಗೆ ರೆಸ್ಪಾನ್ಸ್ ಆಗಿ ಈ ಪೇಜ್ ಓಪನ್ ಆಗಿದೆ. ಗೆಟಿಂಗ್? ಸೊ ಇಲ್ಲಿ facebook.com ಲಾಸ್ಟ್ ಕ್ಲಾಸಲ್ಲಿ ನೋಡಿದಾಗ ಇದಕ್ಕೊಂದು IP ಅಡ್ರೆಸ್ ಇರುತ್ತೆ ಅಂತ ಹೇಳಿದ್ವಿ ನಾವು. ದಟ್ ಈಸ್ ವಾಟ್ IP ಅಡ್ರೆಸ್. ಸೊ ಲೇಟರ್ ಎಲ್ಲಿ ಓಪನ್ ಮಾಡಿದ್ದೀವಿ ನಾವು, ಎಲ್ಲಿಂದ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀವಿ ಅಂತ ಅಂದರೆ ವಾಟ್ ಕ್ರೋಮಿಂದ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀವಿ. ಎಲ್ಲಿಂದ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀವಿ ನಾವು? ಕ್ರೋಮಿಂದ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀವಿ. ಕ್ರೋಮ್ ಅನ್ನೋದು ನಥಿಂಗ್ ಬಟ್ ವೆಬ್ ಬ್ರೌಸರ್. ಏನಂತ ಕರಿತಾ ಇದ್ದೀವಿ? ಕ್ರೋಮ್ನ ನಾವು ವೆಬ್ ಬ್ರೌಸರ್ ಅಂತ ಕರಿತಾ ಇದ್ದೀವಿ. ವೆಬ್ ಬ್ರೌಸರ್ ಅಂದ್ರೆ ಏನು? ಕ್ರೋಮ್ ಅನ್ನೋದು ವೆಬ್ ಬ್ರೌಸರ್ ಅನ್ನೋದಾದ್ರೆ, ಸೊ ಈ ಕ್ರೋಮ್ ಅನ್ನೋದು ಜಸ್ಟ್ ಒಂದು ಸಾಫ್ಟ್ವೇರು. ಇದನ್ನ ನನ್ನ ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ನೀವು ಹೆಂಗೆ ಕ್ರೋಮು, ಒಪೆರಾ ಮಿನಿ, ಮೊಜಿಲ್ಲಾ ಫೈರ್ಫಾಕ್ಸ್ ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಿ, ಆ ರೀತಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ನಾನು ಇನ್ಸ್ಟಾಲ್ ಮಾಡ್ಕೊಂಡು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಇಂಟರ್ನೆಟ್ ಮುಖಾಂತರ ಆಕ್ಸೆಸ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಕ್ಲೈಂಟ್ ಸಿಸ್ಟಮಲ್ಲಿರುವಂಥ ಸಾಫ್ಟ್ವೇರು ದಟ್ ಈಸ್ ನಥಿಂಗ್ ಬಟ್
ವಾಟ್ ಅವರ್ ಬ್ರೌಸರ್. ಆ ಬ್ರೌಸರ್ ಮುಖಾಂತರ ನಾನು ಏನು ಮಾಡ್ತಾ ಇದ್ದೀನಿ, ಇಂಟರ್ನೆಟ್ ಯೂಸ್ ಮಾಡಿಕೊಂಡು ರಿಸೋರ್ಸಸ್ನ ಆಕ್ಸೆಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಹಾಗಾಗಿ ವೆಬ್ ಬ್ರೌಸರ್ ಅಂತ ಅಂದರೆ ಏನಂತ ಕರಿಬೋದಪ್ಪ, ನೀವು ಏನಂತ ಹೇಳ್ಬೋದು ಅಂದರೆ, ವೆಬ್ ಬ್ರೌಸರ್ ಈಸ್ ದಿ ಸಾಫ್ಟ್ವೇರ್. ವೆಬ್ ಬ್ರೌಸರ್ ಈಸ್ ದಿ ಸಾಫ್ಟ್ವೇರ್ which is installed on client machine, which is installed on client machine and used to send the request and handle the response. ರಿಕ್ವೆಸ್ಟ್ನ ಸೆಂಡ್ ಮಾಡೋದಕ್ಕೆ ಮತ್ತು ರೆಸ್ಪಾನ್ಸ್ ಏನು ಬರುತ್ತೆ ಆ ಬಂದಿರೋ ರೆಸ್ಪಾನ್ಸ್ನ ಹ್ಯಾಂಡಲ್ ಮಾಡೋದಕ್ಕೆ. ಏನಪ್ಪ ಹ್ಯಾಂಡಲ್ ಮಾಡೋದು ಅಂದರೆ, ಆ ಕಡೆಯಿಂದ ಈ ಪೇಜ್ ಬಂದಿದೆ, ಈ ಪೇಜ್ನ ಪ್ರಿಂಟ್ ಮಾಡಬೇಕಿಲ್ಲಿ. ಗಾಟ್ ಇಟ್? ದಟ್ ಈಸ್ ನಥಿಂಗ್ ಬಟ್ ಹ್ಯಾಂಡ್ಲಿಂಗ್ ದಿ ರೆಸ್ಪಾನ್ಸ್. ಬ್ರೌಸರ್ ಅಂದರೆ ಗೊತ್ತಾಗಿದೆಯಾ? ಏನಂತ ಹೇಳ್ತೀರಾ ಇನ್ನು ಮುಂದೆ ಬ್ರೌಸರ್ ಅಂದರೆ? ಅನುಷಾ ಪಿ. Yes, sir. ಏನಂತ ಹೇಳ್ತೀರಮ್ಮ ಬ್ರೌಸರ್ ಅಂದ್ರೆ? ಬ್ರೌಸರ್ ಅನ್ನೋದು It is ನಾರ್ಮಲ್ ಆಗಿ ಹೇಳಿ, It is- ಸುಮ್ಮನೆ ಅದೆಲ್ಲ ಎಕ್ಸಾಮಲ್ ಬರೀರೋಂಥ ಇಟ್ ಈಸ್ ಎ ಸಾಫ್ಟ್ವೇರ್ ಅದೆಲ್ಲ. ಸೊ ಇಲ್ಲಿ ಬ್ರೌಸರ್ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಸಾಫ್ಟ್ವೇರು ಎಲ್ಲಿ ಇನ್ಸ್ಟಾಲ್ ಆಗಿರುತ್ತೆ, ಕ್ಲೈಂಟ್ ಮಷಿನ್ ಅಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ಏನಕ್ಕೆ ಯೂಸ್ ಮಾಡ್ತೇವೆ ಇದನ್ನ ಅಂದ್ರೆ ರಿಕ್ವೆಸ್ಟ್ ಕಳಿಸೋದಕ್ಕೆ, ಆಮೇಲೆ ಬಂದಿರೋ ರೆಸ್ಪಾನ್ಸ್ನ ಮ್ಯಾನೇಜ್ ಮಾಡೋದಕ್ಕೆ ಅಥವಾ ಹ್ಯಾಂಡ್ಲ್ ಮಾಡೋದಕ್ಕೆ. ಅರ್ಥ ಆಗಿದೆಯಾ? Yes, sir. ಓಕೆ, ಎಕ್ಸಾಂಪಲ್ಸ್ ಯಾವ್ದಾವ್ದಪ್ಪ ಅಂತ ಹೇಳ್ತೀರಾ? ಕ್ರೋಮು, ಮೌಸಿಲಾ, ಒಪೆರಾ ಮಿನಿ. ಓಕೆ, ವಿ ಹ್ಯಾವ್ ಮೆನಿ ಅದರ್ what is that browsers. Got it? So I hope things are clear or not? ಸಂಜೀವ್ ಕ್ಲಿಯರ್ ಆಗಿದೆಯೇನಪ್ಪ? ಓಕೆ, ದಟ್ಸ್ ಫೈನ್. ಸೊ ಇದಾದ್ಮೇಲೆ ವೆಬ್ ಬ್ರೌಸರ್ ಗೊತ್ತಾಯ್ತು. ವೆಬ್ ಸರ್ವರ್ ಅಂದ್ರೆ ಏನು? ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು ನೀವು. ನಾನು ವೈಟ್ ಬೋರ್ಡ್ನ ಶೇರ್ ಮಾಡ್ತಾ ಇದ್ದೀನಿ, ಬಿ ಆನ್ಲೈನ್. ನೋಡ್ತಾ ಬನ್ನಿ. ಸರ್ವರ್ ಅಂದ್ರೆ ಮಷಿನ್ ಅಂತ ಹೇಳಿದೆ ನಾನಿಲ್ಲಿ. ಕಾಣಿಸ್ತಾ ಇದೆಯಾ? ಸರ್ವರ್ ಅಂದ್ರೆ ಏನಂತ ಹೇಳಿದೆ ನಾನು? ಮಷಿನ್ ಅಂತ ಹೇಳಿದೆ. ಒಂದು ಅರ್ಥ ಮಾಡ್ಕೋಬೇಕು, ಸರ್ವರ್ ಅನ್ನೋದು ಮಷಿನ್ ಅಲ್ಲ. ಇವಾಗ ಹೇಳ್ತಾ ಇದ್ದೀನಿ, ಏನಪ್ಪಾ ಇವಾಗ ಹೇಳಿದ್ರು ಇದು ಮಷಿನ್ ಅಲ್ಲ ಅಂತ ಹೇಳ್ತಾ ಇದಾರಲ್ಲ ಇವರು ಅಂತ ಅಂದ್ಕೋಬೇಡಿ. ಸೊ ನೋಡಿ, ಇನ್ನೊಂದು ಲೆವೆಲ್ ಡೀಪ್ ಆಗಿ ನಾವು ಏನ್ ಮಾಡ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ ಅಷ್ಟೇ. ಅದ್ರ ಬಿಟ್ಟು ಇನ್ನೇನಿಲ್ಲ ಇದರಲ್ಲಿ. ವಾಟ್ ಸರ್ವರ್ ಅನ್ನೋದು ಏನಪ್ಪಾ ಅಂದ್ರೆ, ಇದು ಸಹ ಒಂದು ಸಾಫ್ಟ್ವೇರ್. ಇದು ರಿಮೋಟ್ ಮಷಿನ್ ಅಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ರಿಮೋಟ್ ಮಷಿನ್ ಅಲ್ಲಿ ಏನಾಗಿರುತ್ತೆ, ಇನ್ಸ್ಟಾಲ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಬ್ರೌಸರ್ ಹೆಂಗೆ ಇನ್ಸ್ಟಾಲ್ ಆಗಿರುತ್ತೋ ಅದೇ ರೀತಿ ಸರ್ವರು ಸಹ ಇನ್ಸ್ಟಾಲ್ ಆಗಿರುತ್ತೆ. ಅದರಲ್ಲಿ ನಮ್ಮ ಅಪ್ಲಿಕೇಶನ್ಸ್ ಇರುತ್ತೆ. ಗಾಟ್ ಇಟ್? ಸೊ ಹಾಗಾಗಿ ಸರ್ವರ್ಗೆ ಯಾವ್ದಾವ್ದು ಎಕ್ಸಾಂಪಲ್ ಇದೆ? IAS ಸರ್ವರ್ ಅಂತ ಕರಿತೀವಿ. ಏನಂತ ಕರಿತೀವಿ? IAS ಸರ್ವರ್, ಇಂಟರ್ನೆಟ್ ಇನ್ಫಾರ್ಮೇಶನ್ ಸರ್ವರ್ ಅಂತ. ದಟ್ ಈಸ್ ನಥಿಂಗ್ ಬಟ್ IAS ಸರ್ವರ್. ಸೊ ಈ IAS ಸರ್ವರ್ ಏನ್ ಮಾಡುತ್ತಪ್ಪ ಅಂತ ಅಂದ್ರೆ, ಇನ್ಫಾರ್ಮೇಶನ್ನ ವಾಟ್ ಇಟ್ ಯೂಸ್ ಟು ಡೂ ಅದರಲ್ಲಿ ನಾವು ಹಾಕಿರ್ತೀವಿ, ಅದು ನಮಗೆ ಕೇಳಿದಾಗ ಕೊಡ್ತಾ ಹೋಗುತ್ತೆ. ಅದಾದ್ಮೇಲೆ ಬೇರೆ ಸರ್ವರ್ಸ್ ಯಾವ್ದಾದ್ರು ಇದೆಯಾ? ಟಾಮ್ ಕ್ಯಾಟ್ ಸರ್ವರ್ ಅಂತ ಕರಿತೀವಿ, ಅಪಾಚೆ ಟಾಮ್ ಕ್ಯಾಟ್ ಸರ್ವರ್ ಅಂತ. ಸೊ ಅದಾದ್ಮೇಲೆ ನಾವು ಝ್ಯಾಂಪ್ ಅಂತ ಎಲ್ಲ ಯೂಸ್ ಮಾಡ್ತೀವಿ. ನಿಮ್ಗೆ ಪ್ರಾಬಬಲಿ 5th ಸೆಮ್ ಅಲ್ಲಿ ಸಿಗುತ್ತೆ. ಅದರಲ್ಲೂ ಬೇರೆ ಬೇರೆ ಸರ್ವರ್ಸ್ ಸಿಗ್ತಾ ಹೋಗುತ್ತೆ. IAS, ಝ್ಯಾಂಪು, ಮತ್ತೆ ಇನ್ನು ಒಂದಿಷ್ಟು ಬೇರೆ ಬೇರೆ ಸರ್ವರ್ಸ್ ಇದಾವೆ. ಅವುಗಳನ್ನ ನೀವೇನ್ ಮಾಡ್ತಾ ಬನ್ನಿ, ಬೆಟರ್ ಯು ನೀಡ್ ಟು ಸರ್ಚ್ ಇನ್ ಇಂಟರ್ನೆಟ್ ಅಂಡ್ ಲಿಸ್ಟ್. ಗಾಟ್ ಇಟ್? ದಿಸ್ ಈಸ್ ನಥಿಂಗ್ ಬಟ್ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್. ಅದಾದ್ಮೇಲೆ ವೆಬ್ ಸರ್ವರ್ ಅಂದ್ರೇನು, ವೆಬ್ ಬ್ರೌಸರ್ ಅಂದ್ರೇನು ಅನ್ನೋದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ವೆಬ್ ಸರ್ವರು ಮತ್ತೆ ವೆಬ್ ಬ್ರೌಸರ್ ಎರಡೂ ಸಹ ಇವುಗಳು ಸಾಫ್ಟ್ವೇರ್ಸ್. ಒಂದು ಕ್ಲೈಂಟ್ ಮಿಷಿನ್ ಅಲ್ಲಿ ಇನ್ಸ್ಟಾಲ್ ಆಗಿರುತ್ತೆ, ಇನ್ನೊಂದು ಸರ್ವರ್ ಮಷಿನ್ ಅಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ಸೊ ವೆಬ್ ಬ್ರೌಸರ್ ಇಂದ ರಿಕ್ವೆಸ್ಟ್ ಕಳಿಸ್ತೀವಿ, ಸರ್ವರ್ ಏನ್ ಮಾಡುತ್ತೆ, ಆ ರಿಕ್ವೆಸ್ಟ್ ನ ಆಕ್ಸೆಸ್ ಮಾಡ್ಕೊಂಡು ರೆಸ್ಪಾನ್ಸ್ ಕಳಿಸುತ್ತೆ. ಆ ಬಂದಿರೋ ರೆಸ್ಪಾನ್ಸ್ ವೆಬ್ ಬ್ರೌಸರ್ ಕ್ಯಾಚ್ ಮಾಡ್ಕೊಂಡ್ಬಿಟ್ಟು ಅದನ್ನ ಡಿಸ್ಪ್ಲೇ ಮಾಡುತ್ತೆ ಯೂಸರ್ಗೆ. ಇದೆಲ್ಲ ಯಾವ್ದ್ರ ಮುಖಾಂತರ ನಡೆಯುತ್ತಪ್ಪ ಅಂದ್ರೆ, ಇಂಟರ್ನೆಟ್ ಮುಖಾಂತರ ನಡೆಯುತ್ತೆ ಅಂತ. ಸೊ ಇಷ್ಟು ಕಾನ್ಸೆಪ್ಟ್ಸ್ ನಿಮ್ಗೆ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಸೊ ಇಸ್ ದೇರ್ ಎನಿ ಡೌಟ್ಸ್ ವಿತ್ ರೆಸ್ಪೆಕ್ಟ್ ಟು ದಿಸ್? ಏನಾದ್ರು ಡೌಟ್ಸ್ ಇದೆಯಾ? ನೋ ಪ್ರಾಬ್ಲಮ್, ವಿ ಹ್ಯಾವ್ ಟೈಮ್.
remaining with us, better we can able to discuss freely. ಪ್ರತಿಬಿಂಬ ಏನಾರ ಡೌಟ್ಸ್ ಇದೆಯೇನಪ್ಪ? ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಶರತ್ ಕುಮಾರ್ ಎಚ್, is there any issues and doubts? ಶರತ್ ಕುಮಾರ್ ಎಚ್, ಅವನ್ನೆಲ್ಲೋ ಲಾಗಿನ್ ಮಾಡಿಲ್ಲ ಇಟ್ಟು ಹೋಗಿದ್ದಾನೆ ಅನ್ಸುತ್ತೆ. ನೋ ಪ್ರಾಬ್ಲಮ್. ಸರ್ ಇವಾಗ ಜಸ್ಟ್ ಬಂದು ಇವಾಗ ಬಂದ್ಯಾ? ಎಲ್ಲೋಗಿದ್ಯಪ್ಪ ಇಷ್ಟ ತನಕ? ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ಹೋಗ್ ಬಂದೆ. ಆರಾಮಿದ್ಯಾ ಇವಾಗ? ಹ್ಮ್ ಸರ್. ಓಕೆ, ಇದು ವಿಡಿಯೋ ಕ್ಲಾಸ್ ಅಪ್ಲೋಡ್ ಮಾಡಿರ್ತೀನಿ, ಅದನ್ನ ನೋಡ್ಕೊಳ್ಳಿ. ಮತ್ತೆ ಐ ನೀಡ್ ಟು ಟೆಲ್ ಯು ಒನ್ ಥಿಂಗ್ ಟು ಯು ಗೈಸ್. ಸೊ ಯಾವುದೇ ಕಾರಣಕ್ಕೂ ನೀವುಗಳು ಈ ಸಬ್ಜೆಕ್ಟ್ನ ಆಗಲಿ ಬೇರೆ ಸಬ್ಜೆಕ್ಟ್ನೇ ಆಗಲಿ ನೀವು ಇಗ್ನೋರ್ ಮಾಡಂಗಿಲ್ಲ. ವೈ ಆಮ್ ಟೆಲಿಂಗ್ ದಿಸ್ ಅಂತ ಅಂದರೆ, ದೀಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಅಪ್ಕಮಿಂಗ್ ಕೆರಿಯರ್. ಸೊ ಹಾಗಾಗಿ ಸ್ವಲ್ಪ ಗಮನ ಕೊಟ್ಬಿಟ್ಟು ನೀವೇನು ಮಾಡಬೇಕಾಗತ್ತಪ್ಪ ಅಂದರೆ, ಇವುಗಳ ಕಡೆ ಎಲ್ಲ ಗಮನ ಕೊಟ್ಬಿಟ್ಟು ಯು ನೀಡ್ ಟು ಲರ್ನ್ ದಿ ಕಾನ್ಸೆಪ್ಟ್ಸ್. ಗಾಟ್ ಇಟ್? So we can't able to predict when the offline classes are going to start. Until that, we used to go with this online and virtual platform. Hope you all getting the concepts. So is there any doubt? Better ask in next class. And I am telling you one thing, ಏನ್ ಮಾಡ್ಬೇಕಪ್ಪ ಅಂದ್ರೆ, ಬೆಟರ್ ನಿಮ್ಮ ವೆಬ್ಎಕ್ಸ್ಗೆ ನೀವು ಲಾಗಿನ್ ಆಗಬೇಕು. ನಿಮ್ಮ ಮೇಲ್ ಐ ಡಿ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡು ಲಾಗಿನ್ ಆಗಿ ಅದ್ರ ಮುಖಾಂತರ ಜಾಯಿನ್ ಆಗಿ. ಇಲ್ಲ ಅಂದರೆ ನನಗೆ ಪ್ರತಿ ಸರಿ ನೀವು ಗೆಸ್ಟ್ ಆಗಿ ಜಾಯಿನ್ ಆಗಬೇಕಾದ್ರೆ ನನಗಿಲ್ಲಿ ತೊಂದರೆ ಆಗ್ತಾ ಇದೆ. ಇವಾಗ ಯಾರೋ ನಿತಿನ್ ಜಿ ಎ ಈಸ್ ವೈಟಿಂಗ್ ಇನ್ ಲಾಬಿ ಅಂತ ಬರ್ತಾ ಇದೆ. ನಾನು ಏನು ಮಾಡೋಣಪ್ಪ? ಗಾಟ್ ಇಟ್? ಸೊ ದಟ್ಸ್ ವೈ ವಾಟ್ ಯು ನೀಡ್ ಟು ಡೂ, ನೀವುಗಳು ವೆಬ್ಎಕ್ಸ್ ಅಕೌಂಟ್ಗೆ ಲಾಗಿನ್ ಆಗಿಬಿಟ್ಟು ಆದಷ್ಟು ಕ್ಲಾಸ್ ಯಾವಾಗ ಶುರು ಆಗುತ್ತೋ ಆವಾಗಲೇ ಜಾಯಿನ್ ಆಗಿರಿ. ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮೈ ಪೈನ್ ಪಾಯಿಂಟ್. Okay, let's end the proceedings. Hope you all getting the concepts. See you in next class. Have a nice day.